ಗುಡ್ ಈವ್ನಿಂಗ್ ಮಕ್ಕಳ. 8ನೇ ತರಗತಿ ಮಕ್ಕಳಿಗೆ ಸಮಾಜ ಪಾಠವನ್ನು ಇವತ್ತು ಮಾಡ್ತೀನಿ ಮಕ್ಕಳ. ಈಗಿನ ತರಗತಿಯಲ್ಲಿ ನಾವು ಯಾವುದೇ ಒಂದು ಹೊಸ ವಿಚಾರವನ್ನು ತಿಳ್ಕೊಳ್ಳೋಣ. ಈಗ ನೀವು ಎಲ್ಲೇ ಹೋಗಲಿ, ಯಾವ ಕೆಲಸಕ್ಕೆ ಹೋಗಲಿ, ನಿಮಗೆ ಏನು ಬೇಕು, ಪ್ರಮುಖವಾಗಿ ಏನು ಬೇಕಾಗತ್ತೆ? ದಾಖಲೆಗಳು ಬೇಕಾಗತ್ತೆ. ಈಗ ನೀವು ಶಾಲೆಯಲ್ಲಿ ಓದ್ತೀರಾ, ನಿಮಗೆ ಅಂಕಪಟ್ಟಿಗಳು ಏನಾಗುತ್ತೆ? ಆ ತರಗತಿಯಿಂದ ಇನ್ನೊಂದು ತರಗತಿ, ಈಗ ನೀವಿದ್ದು 7ನೇ ತರಗತಿಯಿಂದ 8ನೇ ತರಗತಿಗೆ ಪಾಸ್ ಆಗಬೇಕಾದ್ರೆ ಏನು ಬೇಕು? ಅಂಕಪಟ್ಟಿ ಬೇಕು. ಆ ಅಂಕಪಟ್ಟಿ ಏನಾಗುತ್ತೆ? ದಾಖಲೆಗಳಾಗುತ್ತೆ ಅಲ್ವಾ? ಇದು ಯಾವುದಕ್ಕೆ ಆಧಾರ ಆಗುತ್ತೆ? ನೀವು 8ನೇ ತರಗತಿಗೆ ಪಾಸಾಗಿ ತೇರ್ಗಡೆ ಹೊಂದಿ ಹೋದಾಗ 7ನೇ ತರಗತಿಯಲ್ಲಿ ಪಾಸಾದ ಅಂಕಪಟ್ಟಿ ನಿಮಗೆ ಆಧಾರ ಆಗುತ್ತೆ. ಇದರ ಆಧಾರದ ಮೇಲೆ ನೀವು 8ನೇ ತರಗತಿಗೆ ತೇರ್ಗಡೆ ಹೊಂದಿದ್ದೀರಿ ಅಂತ ಗೊತ್ತಾಗುತ್ತೆ ಅಲ್ವಾ? ಮತ್ತು ನೀವು ಹೋದ್ಸರಿ ಇತಿಹಾಸದಲ್ಲಿ ಏನು ತಿಳ್ಕೊಂಡಿದ್ದೀರಾ? ಘಟನೆಗಳ ಕ್ರಮಬದ್ಧತೆಯನ್ನು ತಿಳ್ಕೊಂಡಿದ್ದೀರಾ. ಯಾವ ಘಟನೆ ನಂತರ ಏನು ಘಟನೆ ಬರುತ್ತೆ ಅನ್ನೋದನ್ನು ತಿಳ್ಕೊಂಡಿದ್ದೀರಾ. ಘಟನೆಗಳ ಕ್ರಮಬದ್ಧತೆಯನ್ನು ನಾವು ಏನಂತ ಕರಿತೀವಿ? ಇತಿಹಾಸ ಅಂತ ಕರಿತೀವಿ ಅಲ್ವಾ? ಈಗ ಇತಿಹಾಸಕ್ಕೆ ನಡೆದು ಹೋದ ಘಟನೆಗಳನ್ನು ಕ್ರಮಬದ್ಧವಾಗಿ ಹೇಳುವುದು ಇತಿಹಾಸ ಅಂತ ಗೊತ್ತು ನಿಮಗೆ. ಆ ಇತಿಹಾಸವನ್ನು ತಿಳ್ಕೊಳ್ಳೋದಕ್ಕೆ ಏನು ಬೇಕು? ಏನೋ ಒಂದು ಸಾಮಗ್ರಿ ಬೇಕಾಗತ್ತೆ ಅಲ್ವಾ? ಇತಿಹಾಸನ ಹೇಗೇಗೋ ಹಾಗೆ ತಿಳ್ಕೊಳ್ಳೋಕ್ಕಾಗೋದಿಲ್ಲ. ಒಬ್ಬೊಬ್ಬರು ದೃಷ್ಟಿಕೋನದಲ್ಲಿ ಒಂದೊಂದು ಥರ ಇತಿಹಾಸವನ್ನು ಹೇಳೋದಕ್ಕಾಗೋದಿಲ್ಲ. ಯಾವ ಘಟನೆ ಯಾವ ರೀತಿಯಲ್ಲಿ ನಡೆದಿದೆ, ಕಾಲ, ಸ್ಥಳ ಪ್ರಮುಖವಾಗಿ ಬೇಕಾಗತ್ತೆ ಅಲ್ವಾ? ಕಾಲ, ಸ್ಥಳ, ವ್ಯಕ್ತಿ, ಇದು ಪ್ರಮುಖವಾಗಿ ನಾವು ಇತಿಹಾಸವನ್ನು ತಿಳ್ಕೊಳ್ಳೋದಕ್ಕೆ ಬೇಕಾಗೋದು ಯಾವುದು? ಯಾವ ಕಾಲದಲ್ಲಿ ಯಾವ ವ್ಯಕ್ತಿಯಿಂದ ಏನು ಘಟನೆ ಆಗಿದೆ ಅಂತ ನಾವು ತಿಳ್ಕೊಳ್ಬೇಕಾಗತ್ತೆ. ಕಾಲ, ಸ್ಥಳ, ವ್ಯಕ್ತಿ. ಹಾಗಾಗಿ ನಮ್ಗೆ ಏನು ಬೇಕಾಗತ್ತೆ? ಆಧಾರಗಳು ಬೇಕಾಗತ್ತೆ. ಆಧಾರವಿಲ್ಲದೆ ಇತಿಹಾಸವಿಲ್ಲ. ಆಧಾರವಿಲ್ಲದೆ ಇತಿಹಾಸವಿಲ್ಲ ಅಲ್ವಾ? ನಾವು ಇತಿಹಾಸ ತಿಳ್ಕೋಬೇಕು ಅಂದರೆ ಆಧಾರ ಪ್ರಮುಖವಾಗಿ ಬೇಕಾಗತ್ತೆ. ಹಾಗಾಗಿ ನಾವು ಇಂದಿನ ತರಗತಿಯಲ್ಲಿ ಆಧಾರಗಳ ಬಗ್ಗೆ ತಿಳ್ಕೊಳ್ಳೋಣ. ಆಧಾರ ಅಂದರೆ ಏನು, ಅದ್ರ ಬಗ್ಗೆ ನಾವು ಇಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಆಧಾರಗಳು ಅಂದರೆ ಏನು ಹಾಗಾದರೆ? ಒಂದೊಂದೇ ತಿಳ್ಕೊಳ್ಳೋಣ. ಇತಿಹಾಸವು ಗತಿಸಿ ಹೋದ ಸಂಗತಿಗಳನ್ನು ಕ್ರಮಬದ್ಧವಾಗಿ ಹೇಳುವ ಶಾಸ್ತ್ರವಾಗಿದೆ ಅಲ್ವಾ? ಇತಿಹಾಸ ಅಂದರೆ ಏನು? ಇತಿಹಾಸವು ಗತಿಸಿ ಹೋದ ಸಂಗತಿಗಳನ್ನು ಕ್ರಮಬದ್ಧವಾಗಿ ಹೇಳುವ ಶಾಸ್ತ್ರ ಆಗಿದೆ. ಕ್ರಮಬದ್ಧತೆ ಬೇಕು ಅಲ್ವಾ? ಈಗ ಯಾವುದಾದ್ಮೇಲೆ ಯಾವ ಘಟನೆ ನಡೆದಿದೆ ಅಂತ ನಮಗೆ ಗೊತ್ತಾಗಬೇಕು ಅಂದರೆ ಏನು ಬೇಕು? ಆಧಾರಗಳು ಬೇಕು. ಹಾಗಾಗಿ ಆಧಾರವಿಲ್ಲದೆ ಇತಿಹಾಸವಿಲ್ಲ. ನಾವು ಯಾವುದೇ ಒಂದು ಕೆಲಸಕ್ಕೆ ಸಾಕ್ಷಿ ಪುರಾವೆಗಳನ್ನು ನೋಡ್ತೀವಿ, ಪರಿಶೀಲನೆ ಮಾಡ್ತೀವಿ. ಸಾಕ್ಷಿ ಪುರಾವೆ ಸರಿಯಾಗಿದೆಯಾ ಅಂತ ಪರಿಶೀಲನೆ ಮಾಡಿದ ನಂತರನೇ ನಾವು ನಂಬೋದು. ಈಗ ಕೋರ್ಟ್ನಲ್ಲಿ ನಿಮಗೆ ಗೊತ್ತಾಗುತ್ತೆ ಅಲ್ವಾ? ಯಾವುದೇ ಕೇಸ್ ಆಗಲಿ, ಏನೇ ತಪ್ಪು ಮಾಡಿರಲಿ ಯಾರು ಅಂದರೆ ಅದಕ್ಕೆ ಯಾರು ತಪ್ಪು ಮಾಡಿರ್ತಾರೆ ಅವ್ರ ಪರವಾಗಿ ಅಥವಾ ವಿರುದ್ಧವಾಗಿ ಇವ್ರು ತಪ್ಪು ಮಾಡಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಬೇಕು. ಇವ್ರು ತಪ್ಪು ಮಾಡಿಲ್ಲ ಅನ್ನೋದಕ್ಕೂ ಸಾಕ್ಷಿ ಬೇಕಾಗತ್ತೆ. ಸಾಕ್ಷಿ ಪುರಾವೆಗಳ ಆಧಾರದ ಮೇಲೆ ನಾವು ಇತಿಹಾಸವನ್ನು ಕಂಡುಕೊಳ್ತೀವಿ. ಅಥವಾ ಯಾವುದೇ ವ್ಯಕ್ತಿ ಬಗ್ಗೆ ನಾವು ತಿಳ್ಕೊಳ್ಬೇಕು ಅಂದರೆ ಸಾಕ್ಷಿ ಪುರಾವೆ ಅತ್ಯಗತ್ಯವಾಗಿ ಬೇಕೇ ಬೇಕಾಗತ್ತೆ. ಹಾಗಾದರೆ ಮಕ್ಕಳ, ಇತಿಹಾಸವನ್ನು ನಾವು ಹೇಗೇಗೋ ಬರೆಯೋಕ್ಕಾಗತ್ತಾ? ಇಲ್ಲ. ಕ್ರಮಬದ್ಧವಾಗಿ ಆಧಾರಗಳ ಸಮೇತ ನಾವು ಇತಿಹಾಸವನ್ನು ಬರೀತೀವಿ. ಇತಿಹಾಸ ಬರೆಯೋರು ಯಾರು ಹಾಗಾದರೆ? ಇತಿಹಾಸ ತಜ್ಞರು ಅಂತ ಇರ್ತಾರೆ. ಅವರು ಒಬ್ಬರು ನ್ಯಾಯವಾದಿ ಇದ್ದ ಹಾಗೆ, ಅಂದರೆ ಇದ್ದಿದ್ದನ್ನು ಇದ್ದ ಹಾಗೆ ಹೇಳ್ತಾರೆ. ಕ್ರಮಬದ್ಧವಾಗಿ ಜೋಡಿಸಿ ನಮಗೆ ತಂದುಕೊಡ್ತಾರೆ ಮಾಹಿತಿಗಳನ್ನು ಅಲ್ವಾ? ಕ್ರಮಬದ್ಧವಾಗಿ ನಾವು ಜೋಡಿಸಿರೋದಕ್ಕೆ ನಾವು ಇತಿಹಾಸವನ್ನು ಸುಲಭವಾಗಿ ತಿಳ್ಕೊಳ್ಬೋದು. ಕ್ರಮಬದ್ಧತೆ ಇಲ್ಲ ಅಂದರೆ ನಾವು ಇತಿಹಾಸವನ್ನು ತಿಳ್ಕೊಳ್ಳೋಕೆ ಸಾಧ್ಯ ಇಲ್ಲ. ಆ ಕ್ರಮಬದ್ಧತೆಗೆ ಉಪಯೋಗವಾಗೋದೇ ಆಧಾರಗಳು. ಇತಿಹಾಸಕಾರರು ಏನು ಮಾಡ್ತಾರೆ? ವಿಶ್ಲೇಷಣೆ ಮಾಡ್ತಾರೆ. ಯಾವುದೇ ಒಂದು ಮಾಹಿತಿ ಸಿಕ್ಕಲಿ, ಅದು ಸರಿ ಇದೆಯಾ ತಪ್ಪಿದೆಯಾ ವಿಶ್ಲೇಷಣೆ ಮಾಡ್ತಾರೆ. ಮತ್ತು ಅದನ್ನು ಮಾಹಿತಿಯನ್ನು ಹೆಚ್ಚು ಸಂಗ್ರಹಣೆ ಮಾಡ್ತಾರೆ. ವಿಶ್ಲೇಷಣೆ ಮಾಡಿ ವಿಮರ್ಶೆ ಕೂಡ ಮಾಡ್ತಾರೆ. ಆಧಾರಗಳನ್ನು ವಿಮರ್ಶೆ ಮಾಡಿ ವಿಶ್ಲೇಷಿಸಿ ಆಮೇಲೆ ಆ ನಂತರ ಇತಿಹಾಸವನ್ನು ಬರೀತಾರೆ. ಕೆಲವೊಂದು ಸರಿ ಏನಾಗುತ್ತೆ ಮಕ್ಕಳ, ನಿಖರವಾದ ದಾಖಲೆ ನಮಗೆ ಸಿಗೋದಿಲ್ಲ. ಅಂದರೆ ಯಾರೋ ಒಬ್ಬರು ಒಂದೊಂದು ಮಾಹಿತಿಯನ್ನು ಕೊಡ್ತಾರೆ. ಎಲ್ಲ ಮಾಹಿತಿಯನ್ನು ನಾವು ಸ್ವೀಕರಿಸೋಕ್ಕಾಗೋದಿಲ್ಲ. ನಿಖರವಾದ ದಾಖಲೆ ಸಿಗದೇ ನಾವು ಇತಿಹಾಸವನ್ನು ಬರೆಯೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಿಖರವಾದ ದಾಖಲೆಗಳನ್ನು ಹುಡುಕಿ ಸಾಕ್ಷಿ ಪುರಾವೆಗಳನ್ನು ಸಂಗ್ರಹಿಸಿ ಇತಿಹಾಸಕಾರರು ಇತಿಹಾಸವನ್ನು ರಚಿಸ್ತಾರೆ. ಈ ಒಂದು ಘಟನೆ ಆಧಾರಗಳು ದೊರಕದಿದ್ದಾಗ, ನಿಖರವಾದ ಆಧಾರಗಳು ದೊರಕದಿದ್ದಾಗ ಲಭ್ಯವಿರುವ ಆಧಾರಗಳನ್ನು ಏನು ಮಾಡ್ತಾರೆ? ಕೆಲವೊಂದು ಸರಿ ಊಹೆ ಮಾಡ್ಕೊತಾರೆ. ಇದು ಹೀಗಾಗಿರಬಹುದು, ಇದು ಹೀಗಿರಬಹುದು ಅಂತ ಊಹೆ ಮಾಡ್ಕೋತಾರೆ. ಆಗ ಊಹೆಗಳು ಒಮ್ಮೊಮ್ಮೆ ಸರಿ ಇರುತ್ತೆ, ಒಮ್ಮೊಮ್ಮೆ ಸರಿ ಇರೋದಿಲ್ಲ. ಹಾಗಾಗಿ ಅವರು ಇನ್ನಷ್ಟು ದಾಖಲೆಗಳನ್ನು ಪರಿಶೀಲನೆಯನ್ನು ಮಾಡ್ತಾರೆ ಇತಿಹಾಸಕಾರರು. ಆಗ ಊಹೆಗಳನ್ನು ನಂಬಿ ಇತಿಹಾಸವನ್ನು ಬರೆಯೋದಕ್ಕೆ ಸಾಧ್ಯ ಆಗಲ್ಲ. ಹೀಗಾಗಿ ಒಂದೇ ಘಟನೆಯನ್ನು ಬೇರೆ ಬೇರೆ ಇತಿಹಾಸಕಾರರು ಬೇರೆ ಬೇರೆ ದೃಷ್ಟಿಕೋನದಿಂದ ನೋಡಿರ್ತಾರೆ. ಒಬ್ಬರು ಇತಿಹಾಸಕಾರರಿಗೆ ಇದು ಒಂದು ರೀತಿಯಲ್ಲಿ ಕಂಡ್ರೆ ಇನ್ನೊಬ್ಬ ಇತಿಹಾಸಕಾರರಿಗೆ ಇದು ಬೇರೆ ರೀತಿಯಲ್ಲೇ ಕಾಣುತ್ತೆ
ಅಲ್ವಾ? ಈಗ ಯಾವುದೇ ಒಂದು ವಸ್ತುವನ್ನು ನೋಡಿದಾಗ ಒಬ್ಬರು ಇತಿಹಾಸಕಾರರು ಒಂದೊಂದು ಥರ ವಿಶ್ಲೇಷಣೆಯನ್ನು ಕೊಡ್ತಾರೆ, ಒಂದೊಂದು ಥರ ವಿವರಣೆಯನ್ನು ಕೊಡ್ತಾರೆ. ಹಾಗಾಗಿ ನಾವೇನು ಮಾಡಬೇಕು, ಎಲ್ಲ ಇತಿಹಾಸಕಾರರು ಬರೆದಿರೋದನ್ನು ವಿಶ್ಲೇಷಣೆ ಮಾಡಿ ಅದನ್ನು ಬೇರೆ ಬೇರೆ ಭಿನ್ನ ದೃಷ್ಟಿಕೋನಗಳಲ್ಲಿರುತ್ತಲ್ಲ ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಯಾವುದು ಸರಿ ಯಾವುದು ತಪ್ಪಾಗಿದೆ ಅನ್ನೋದು ಸಾಕ್ಷಿ ಪುರಾವೆಗಳ ಆಧಾರ ಇಲ್ಲದೇ ಏನು ಹೇಳೋದಕ್ಕಾಗೋದಿಲ್ಲ, ಏನು ಇತಿಹಾಸವನ್ನು ರಚಿಸೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇತಿಹಾಸಕಾರರು ಒಬ್ಬ ನ್ಯಾಯವಾದಿ ಇದ್ದಂತೆ. ಅವರು ನ್ಯಾಯವಾದಿಗಳು ಪ್ರಕರಣವನ್ನು ಸಾಕ್ಷಿ ಪುರಾವೆ ಸಂಗ್ರಹಿಸಿ ತೀರ್ಮಾನವನ್ನು ಕೊಡ್ತಾರಲ್ವಾ, ತೀರ್ಪನ್ನು ಕೊಡ್ತಾರೆ. ಹಾಗೆ ಇತಿಹಾಸಕಾರರು ಯಾವ್ದು ಸರಿಯಾಗಿದೆ ಯಾವ್ದು ತಪ್ಪಾಗಿದೆ ಅನ್ನೋ ವಿಶ್ಲೇಷಿಸಿ ಇತಿಹಾಸವನ್ನು ರಚಿಸ್ತಾರೆ. ಹಾಗಾದರೆ ಆಧಾರ ಅಂದರೆ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಈಗ ಮಾನವ ಸಮಾಜಗಳು ತಮ್ಮ ಅನುಕೂಲಕ್ಕೆ ನೋಡಿ, ಮಾನವ ಸಮಾಜಗಳು ತಮ್ಮ ಅನುಕೂಲಕ್ಕೆ ಬಳಸಿಕೊಂಡ ವಸ್ತುಗಳು ಇಂದಿಗೂ ಉಳಿದಿದ್ದರೆ ಅವುಗಳನ್ನು ಆಕರಗಳು ಅಂತ ಕರೀತಾರೆ. ಈಗ ಯಾವುದೇ ಒಂದು ವಸ್ತು ಆವಾಗಿನ ಕಾಲದಿಂದ ಉಪಯೋಗಿಸ್ತಿರುವಂತಹ ವಸ್ತುಗಳು ಈಗಲೂ ಸಹ ಅದು ಹಾಗೆ ಇದ್ದರೆ ಅಥವಾ ಸ್ವಲ್ಪ ಶಿಥಿಲಗೊಂಡಿದ್ರೂ ಪರವಾಗಿಲ್ಲ, ಆ ವಸ್ತು ಈಗಲೂ ಅಸ್ತಿತ್ವದಲ್ಲಿ ಇದ್ದರೆ ಆ ವಸ್ತುವನ್ನು ನಾವೇನಂತ ಕರಿತೀವಿ? ಆಕರಗಳು ಅಂತ ಕರಿತೀವಿ. ಮತ್ತೊಮ್ಮೆ ಓದ್ತೀನಿ. ಮಾನವ ಸಮಾಜಗಳು ತಮ್ಮ ಅನುಕೂಲಕ್ಕೆ ಬಳಸಿಕೊಂಡ ವಸ್ತುಗಳು ಇಂದಿಗೂ ಉಳಿದಿದ್ದರೆ ಅವುಗಳನ್ನು ಆಕರಗಳೆಂದು ಕರೆಯುತ್ತಾರೆ. ಅಂದರೆ ಅದರಿಂದ ನಾವು ಬೇರೆ ಬೇರೆ ವಸ್ತುಗಳನ್ನು ಸಂಗ್ರಹಣೆ ಮಾಡ್ಬೋದು. ಅದರಿಂದ ಒಂದು ಮಾಹಿತಿ ಸಿಗುತ್ತೆ. ಆ ಮಾಹಿತಿ ಇನ್ನೊಂದು ಮಾಹಿತಿಯನ್ನು ಹುಡುಕಲು ಸ್ಫೂರ್ತಿಯಾಗುತ್ತೆ ಅಲ್ವಾ? ಅದಕ್ಕೆ ಆಕರಗಳು. ಈಗ ಯಾವುದೇ ಒಂದು ಕನ್ನಡದಲ್ಲಿ ನೀವು ನೋಡಿರ್ತೀರ, ಆಕರ ಗ್ರಂಥ, ಇದರಿಂದ ಆಧಾರದ ಮೇಲೆ ಬೇರೆ ಕೃತಿಯನ್ನು ರಚಿಸಿದ್ದಾರೆ, ಆಕರ ಗ್ರಂಥ ಇದರಿಂದ ಆಧಾರವಾಗಿದೆ ಅಂತ ಹೇಳ್ತಾರಲ್ವಾ, ಅದೇ ಆಧಾರ ಎಲ್ಲ ಒಂದೇ. ಈಗ ಮಾನವರು ಹಿಂದಿನ ಕಾಲದಲ್ಲಿ ಉಪಯೋಗಿಸಿದಂಥ ಕೆಲವು ವಸ್ತುಗಳು ಯಾವ್ಯಾವುದು ಅಂದರೆ ವ್ಯವಸಾಯದ ಪರಿಕರಗಳು. ಇಂದಿಗೂ ಕೆಲವೊಂದು ಹಳೆಯ ಕಾಲದಲ್ಲಿ ಬಳಸಿದಂತಹ ವ್ಯವಸಾಯದ ಪರಿಕರಗಳು ಉಳಿದಿರುತ್ತೆ. ದೇವಾಲಯಗಳು ಹಾಗೂ ಇತರ ಧಾರ್ಮಿಕ ಕಟ್ಟಡಗಳು, ಇವುಗಳೆಲ್ಲ ನಾವು ಹಳೆಯ ಕಾಲದಿಂದ ಇದ್ದಾಗ ನಮ್ಗೆ ಏನು ತೋರಿಸುತ್ತೆ? ಇತಿಹಾಸ ಹಳೇದು ಹೇಗಿದೆ, ನಡೆದು ಹೋದ ಘಟನೆಗಳನ್ನು ನಮಗೆ ವಿವರಿಸುತ್ತೆ. ಇದೆಲ್ಲ ನಮ್ಗೆ ಆಕರಗಳಾಗುತ್ತೆ. ವ್ಯವಸಾಯದ ಪರಿಕರಗಳು, ದೇವಾಲಯಗಳು ಹಾಗೂ ಇತರ ಧಾರ್ಮಿಕ ಕಟ್ಟಡಗಳು, ಕೋಟೆಗಳು, ಶಾಸನಗಳು, ನಾಣ್ಯಗಳು, ಆಯುಧಗಳು ಮುಂತಾದವು ಇದೆಲ್ಲ ನೋಡಿ ನಮಗೆ ಆಕರಗಳಾಗುತ್ತೆ. ನಾವು ಇತಿಹಾಸವನ್ನು ತಿಳ್ಕೊಳ್ಳೋದಕ್ಕೆ ಇವೆಲ್ಲ ಸಹಾಯ ಮಾಡುತ್ತೆ ನಮಗೆ. ಕೆಲವೊಮ್ಮೆ ನಮಗೆ ಕೆಲವೊಮ್ಮೆ ನಮಗೆ ಆಧಾರಗಳು ಲಿಖಿತ ರೂಪದಲ್ಲಿ ಸಿಗುತ್ತೆ, ಅಂದರೆ ಬರವಣಿಗೆ ರೂಪದಲ್ಲಿ ಇರುತ್ತೆ. ಕೆಲವೊಮ್ಮೆ ಬರವಣಿಗೆ ರೂಪದಲ್ಲಿ ಇರೋದಿಲ್ಲ. ಹೀಗೆ ಧಾರ್ಮಿಕ ಕಟ್ಟಡಗಳ ಮೂಲಕ, ವ್ಯವಸಾಯದ ಪರಿಕರಗಳ ಮೂಲಕ, ಕೋಟೆಗಳ ಮೂಲಕ, ಅದು ಯಾವ ಥರ ಸಂಪ್ರದಾಯಗಳಿತ್ತು, ಯಾವ ರಾಜ ಎಲ್ಲಿ ಆಳ್ವಿಕೆಯನ್ನು ಮಾಡ್ತಾ ಇದ್ದ, ಯಾವ ಶಾಸನಗಳ ಮೇಲೆ ನಮಗೆ ಲಿಖಿತ ಆಧಾರಗಳು ಸಿಗುತ್ತೆ ಮಕ್ಕಳ. ಶಾಸನಗಳಲ್ಲಿ ಅವ್ರು ಏನೇನು ಅವಾಗಿಂದು ದಂಡಯಾತ್ರೆಗೆ ಹೋಗಿದ್ರೆ ದಂಡಯಾತ್ರೆಯದ ಬಗ್ಗೆ ಬರೆಸೋರು, ಶಾಸನಗಳಲ್ಲಿ ಕೆತ್ತಿಸೋರು. ಹಾಗೆ ನಾಣ್ಯಗಳು, ಆ ರಾಜ್ಯದಲ್ಲಿ ಚಿನ್ನದ ನಾಣ್ಯಗಳು ಜಾಸ್ತಿ ಸಿಕ್ಕರೆ ಅದು ಆ ರಾಜ್ಯ ಸಮೃದ್ಧವಾಗಿದ್ವು ಅಂತ ಆ ನಾಣ್ಯಗಳ ಮೂಲಕ ಆ ರಾಜ್ಯದ ಬಗ್ಗೆ ನಾವು ತಿಳ್ಕೊಳ್ಳೋದಕ್ಕೆ ಬಹಳ ಅನುಕೂಲ ಆಗುತ್ತೆ. ಆಯುಧಗಳು, ಯಾವ ರೀತಿಯಲ್ಲಿ ಆಯುಧಗಳನ್ನು ಬಳಸ್ಕೊತಾ ಇದ್ರು ಆಗಿನ ಕಾಲದಲ್ಲಿ, ಈಗಿನ ಕಾಲಕ್ಕೆ ಆಯುಧಕ್ಕೂ ಆಗಿನ ಕಾಲದ ಆಯುಧಕ್ಕೂ ವ್ಯತ್ಯಾಸ ಇದೆ ಅಲ್ವಾ? ಈಗೆಲ್ಲ ನಾವು ಮೆಷಿನರಿ ಗನ್ಸ್ ಎಲ್ಲ ಉಪಯೋಗಿಸ್ತಾರೆ. ಆಗಿನ ಕಾಲದಲ್ಲೇ ಬೇರೆ ಥರವಾದ ಕತ್ತಿ, ಖಡ್ಗಗಳನ್ನು ಉಪಯೋಗಿಸ್ತಾ ಇದ್ರು. ಆಗಿಂದ ಯುದ್ಧ ಕಲೆನೇ ಬೇರೆ ಇತ್ತು, ಈಗಿನ ಯುದ್ಧ ಕಲೆನೇ ಬೇರೆ ಇದೆ. ಹಾಗಾಗಿ ನಾವು ಇತಿಹಾಸವನ್ನು ತಿಳ್ಕೊಳ್ಳೋದಕ್ಕೆ ಆಕರಗಳ ಅವಶ್ಯಕತೆ ಇದೆ, ಆಧಾರಗಳ ಅವಶ್ಯಕತೆ ಬಹಳ ಮುಖ್ಯವಾಗಿ ಬೇಕಾಗಿದೆ. ಆಧಾರಗಳಂದ್ರೆ ಏನು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಈಗ ಆಧಾರದ ವಿಧಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಆಧಾರಗಳಲ್ಲಿ 2 ವಿಧ: ಸಾಹಿತ್ಯ ಆಧಾರಗಳು, ಪುರಾತತ್ವ ಆಧಾರಗಳು. ಮತ್ತೊಮ್ಮೆ ಹೇಳ್ತೀನಿ, ಸಾಹಿತ್ಯ ಆಧಾರಗಳು, ಪುರಾತತ್ವ ಆಧಾರಗಳು. ಮತ್ತೆ ಸಾಹಿತ್ಯ ಆಧಾರದಲ್ಲಿ 2 ವಿಧವಾಗಿ ವಿಂಗಡಣೆಗೊಂಡಿದೆ. ಸಾಹಿತ್ಯ ಆಧಾರದಲ್ಲಿ ಮತ್ತೆ 2 ವಿಂಗಡಣೆ ಯಾವ್ಯಾವುದು ಅಂದರೆ ಲಿಖಿತ ಸಾಹಿತ್ಯ ಮತ್ತು ಮೌಖಿಕ ಸಾಹಿತ್ಯ. ಲಿಖಿತ ಸಾಹಿತ್ಯ ಮತ್ತು ಮೌಖಿಕ ಸಾಹಿತ್ಯ. ಲಿಖಿತ ಸಾಹಿತ್ಯ ಅಂದರೆ ಏನು ಅಂದರೆ ಬರವಣಿಗೆ ರೂಪದಲ್ಲಿರುವಂತಹ ಸಾಹಿತ್ಯಕ್ಕೆ ನಾವೇನಂತ ಕರಿತೀವಿ? ಲಿಖಿತ ಸಾಹಿತ್ಯ. ಮೌಖಿಕ ಸಾಹಿತ್ಯ ಅಂದರೆ ಬಾಯಿಂದ ಬಾಯಿಗೆ, ಬರವಣಿಗೆ ಇಲ್ಲ, ಮೌಖಿಕದಲ್ಲಿ ಬರವಣಿಗೆ ಇಲ್ಲದ ಸಾಹಿತ್ಯಕ್ಕೆ ಮೌಖಿಕ, ಬಾಯಿಂದ ಉಚ್ಚಾರಣೆ ಮಾಡುವಂಥದ್ದು. ಲಿಖಿತ ಸಾಹಿತ್ಯದಲ್ಲಾದರೆ ಬರವಣಿಗೆ ರೂಪದಲ್ಲಿರುವಂಥದ್ದು ಸಾಹಿತ್ಯಕ್ಕೆ ಲಿಖಿತ ಸಾಹಿತ್ಯ. ಇದು ಒಂದು ಉದಾಹರಣೆ. ಮೌಖಿಕ ಸಾಹಿತ್ಯಕ್ಕೆ ಒಂದು ಉದಾಹರಣೆ ಅಂದರೆ ಲಾವಣಿಗಳು,
ಹಾಡುಗಳು, ಜನಪದ ಗೀತೆಗಳು ಇದೆಲ್ಲ ಮೌಖಿಕ ಸಾಹಿತ್ಯಕ್ಕೆ ಉದಾಹರಣೆ ಆಗುತ್ತೆ. ಮುಂದೆ ಮುಂದೆ ಹೋಗ್ತಾ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಲಿಖಿತ ಸಾಹಿತ್ಯ ಅಂದರೆ ಬರವಣಿಗೆ ರೂಪದಲ್ಲಿರುವಂತಹ ಸಾಹಿತ್ಯ. ನೋಡಿ, ಲಿಖಿತ ಸಾಹಿತ್ಯವು ಅಂದರೆ ಸಾಹಿತ್ಯವು ಬರವಣಿಗೆಗಳ ವಿವರಣೆಗಳ ಮೂಲಕ ಸಮಕಾಲೀನ ಅಂದರೆ ಸಾಹಿತ್ಯ ರಚನೆಯ ಕಾಲದಲ್ಲಿ, ಅಂದರೆ ಈಗ ಸಮಕಾಲೀನ ಅಂದರೆ ಸಾಹಿತ್ಯ ಯಾವಾಗ ರಚನೆ ಆಗ್ತಾ ಇರುತ್ತೆ ಆ ಕಾಲದ ಈ ಐತಿಹಾಸಿಕ ಅಂಶಗಳನ್ನು ಕಣ್ಮುಂದೆ ತರುತ್ತಂತೆ. ಅಂದರೆ ಆ ಕಾಲದಲ್ಲಿ ಏನೇನು ನಡೀತಾ ಇದೆ ಅಂತ ಕೃತಿಗಳ ಮೂಲಕ ರಚನೆಯನ್ನು ಆಗುತ್ತೆ. ಅನೇಕರ ಬಗ್ಗೆ ಕೃತಿಗಳನ್ನು ಬರೀತಾರೆ, ರಾಜರ ಬಗ್ಗೆ ಕೃತಿಗಳನ್ನು ಬರೀತಾರೆ. ಹಾಗೂ ರಾಜ ದಂಡಯಾತ್ರೆಗೆ ಹೋದರೆ ಆವಾಗ ವಿಜಯದ ಸಮಾರಂಭದಲ್ಲಿ ಕೃತಿಗಳನ್ನು ರಚನೆ ಮಾಡ್ತಾರೆ ಕವಿಗಳು. ಅನೇಕ ಸಾಹಿತಿಗಳು ರಾಜನ ಬಗ್ಗೆ ಬರೀತಾರೆ. ಆ ರಾಜ್ಯದ ಪ್ರದೇಶದ ಖುಷಿಯಾಗಿ ಆ ಪ್ರದೇಶದ ಬಗ್ಗೆನೂ ಟಿಪ್ಪಣಿಯನ್ನು ಬರೀತಾರೆ, ಕೃತಿಗಳನ್ನು ರಚನೆ ಮಾಡ್ತಾರೆ. ಹಾಗಾಗಿ ಬರವಣಿಗೆ ರೂಪದಲ್ಲಿರುವಂತಹ ಸಾಹಿತ್ಯಕ್ಕೆ ಏನಂತ ಕರಿತೀವಿ? ಲಿಖಿತ ಸಾಹಿತ್ಯ. ಹಾಗಾದರೆ ನೋಡಿ, ಈ ಕೃತಿಯನ್ನು ರಚಿಸಬೇಕಾದ್ರೆ ಸಮಕಾಲೀನ ಕಾಲದಲ್ಲಿ ಇರುವಂತಹ ಸಂಗತಿಗಳನ್ನು ಅದರಲ್ಲಿ ರಚನೆ ಮಾಡ್ತಾರೆ. ಈಗ ಅನೇಕ ಸಂಗತಿಗಳು ಪ್ರತ್ಯಕ್ಷವಾಗಿರುತ್ತೆ, ಕೆಲವೊಂದು ಪರೋಕ್ಷವಾಗಿರುತ್ತೆ. ಸಾಹಿತ್ಯದಲ್ಲಿ ಮತ್ತೆ ಈ ಲಿಖಿತ ಸಾಹಿತ್ಯದಲ್ಲಿ ಮತ್ತೆ 2 ವಿಭಾಗಗಳಾಗಿ ವಿಂಗಡಣೆಗೊಂಡಿದೆ. ಅದು ಯಾವ್ಯಾವುದು ಅಂದರೆ ದೇಶೀಯ ಸಾಹಿತ್ಯ, ವಿದೇಶೀಯ ಸಾಹಿತ್ಯ. ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ ನೋಡಿ ಮಕ್ಕಳ, ಆಧಾರಗಳಲ್ಲಿ ಸಾಹಿತ್ಯ ಆಧಾರ ಪ್ರಮುಖವಾಗಿರುವಂಥದ್ದು ಅಲ್ವಾ? ಅದರಲ್ಲಿ ಲಿಖಿತ ಸಾಹಿತ್ಯದಲ್ಲಿ 2 ವಿಭಾಗಗಳಿದು: ದೇಶೀಯ ಸಾಹಿತ್ಯ, ವಿದೇಶೀಯ ಸಾಹಿತ್ಯ. ವಿದೇಶೀಯ ಸಾಹಿತ್ಯ. ಈ ದೇಶೀಯ ಸಾಹಿತ್ಯ ಅಂದರೆ ನೋಡಿ, ಈ ದೇಶೀಯ ಸಾಹಿತ್ಯವನ್ನು ಭಾರತೀಯರು ರಚನೆಯನ್ನು ಮಾಡಿರುವಂಥದ್ದು, ಗೊತ್ತಾಯ್ತಾ? ಈ ವಿದೇಶೀಯ ಸಾಹಿತ್ಯ ವಿದೇಶಿಯರು ಅಂದರೆ ನಮ್ಮ ದೇಶದವರಲ್ಲ, ಬೇರೆ ದೇಶದಿಂದ ಬಂದಂತಹ ಪ್ರವಾಸಿಗರು, ರಾಯಭಾರಿಗಳು ಅಂದರೆ ಯಾರು? ಈಗ ಬೇರೆ ದೇಶಗಳಿಂದ ಬಂದು ನಮ್ಮ ದೇಶದ ಬಗ್ಗೆ ಒಂದು ಸಂದೇಶ ತಂದಿರ್ತಾರೆ. ಬೇರೆ ರಾಜ್ಯಗಳ ಸಂದೇಶ ನಮ್ಮ ರಾಜ್ಯಗಳಿಗೆ ತಲುಪಿಸೋದಕ್ಕೆ ಸಂದೇಶವನ್ನು ತಂದಿರ್ತಾರೆ. ಏನೇ ಒಂದು ಮಾತುಕತೆ ಮಾಡಬೇಕಾದ್ರೆ ಎಲ್ಲರೂ ಅವ್ರ ರಾಯಭಾರಿಗಳ ಕೈಯಲ್ಲೇ ಸಂದೇಶವನ್ನು ಕಳಿಸೋದು. ಮತ್ತು ಪ್ರವಾಸಿಗರು ಅಂದರೆ ಆ ಪ್ರದೇಶದಿಂದ ಈ ಪ್ರದೇಶಕ್ಕೆ ಹೇಗಿದೆ ಅಂತ ನೋಡೋದಕ್ಕೆ ಬರೋದು. ಮತ್ತು ವಿದ್ಯಾಭ್ಯಾಸಕ್ಕಾಗಿ ಬಂದಿರ್ತಾರೆ, ರಾಯಭಾರಿಗಳಾಗಿ ಬಂದಿರ್ತಾರೆ, ವ್ಯಾಪಾರಿಗಳು ಬಂದಿರ್ತಾರೆ, ಅಧಿಕಾರಿಗಳು ಬಂದಿರ್ತಾರೆ, ಮಿಷನರಿಗಳು. ಇದೆಲ್ಲ ನೀವು ಹೋದ ಸರಿ ಕಲ್ತಿರ್ತೀರಲ್ವಾ? ಹಾಗಾಗಿ ಇವರೆಲ್ಲ ಏನು ಇಷ್ಟು ಜನಗಳಿಂದ ರಚನೆಯಾದ ಸಾಹಿತ್ಯಕ್ಕೆ ವಿದೇಶೀಯ ಸಾಹಿತ್ಯ ಅಂದರೆ ವಿದೇಶೀಯ ಸಾಹಿತ್ಯವು ವಿದೇಶದವರಿಂದ ರಚನೆಗೊಂಡ ಸಾಹಿತ್ಯ. ದೇಶೀಯ ಸಾಹಿತ್ಯ ಅಂದರೆ ಭಾರತೀಯರು ರಚಿಸಿರುವಂತಹ ಸಾಹಿತ್ಯಕ್ಕೆ ದೇಶೀಯ ಸಾಹಿತ್ಯ ಅಂತ ಕರೀತಾರೆ. ಭಾರತೀಯ ಭಾಷೆಗಳಲ್ಲಿ ಅಂದರೆ ದೇಶೀಯ ಭಾಷೆಗಳಲ್ಲಿ ಅಂದರೆ ನಮ್ಮ ದೇಶದಲ್ಲಿ ಹುಟ್ಟಿರುವಂತಹ ಭಾಷೆಗಳಲ್ಲಿ ಕೃತಿಗಳನ್ನು ರಚನೆ ಮಾಡಿರುವಂಥದ್ದಕ್ಕೆ ದೇಶೀಯ ಸಾಹಿತ್ಯ. ಯಾವ್ಯಾವುದು ದೇಶೀಯ ಭಾಷೆಗಳು ಅಂದರೆ ನೋಡೋಣ ಇಲ್ಲಿ: ಸಂಸ್ಕೃತ, ಕನ್ನಡ, ಪ್ರಾಕೃತ, ತೆಲುಗು, ತಮಿಳು, ಹಿಂದಿ, ಮರಾಠಿ, ಗುಜರಾತಿ ಮುಂತಾದವು ಇನ್ನೂ ಅನೇಕ ಭಾಷೆಗಳಿದೆ, ದೇಶೀಯ ಭಾಷೆಗಳು. ಆ ದೇಶೀಯ ಭಾಷೆಗಳಿಂದ ಭಾರತೀಯರಿಂದ ರಚಿತವಾದ ಸಾಹಿತ್ಯವೇ ದೇಶೀಯ ಸಾಹಿತ್ಯ. ಹಾಗಾದರೆ ವಿದೇಶೀಯ ಸಾಹಿತ್ಯ ಅಂದ್ರೇನು? ನಮ್ಮ ದೇಶದವರಲ್ಲದ ವಿದೇಶಿಯರಿಂದ ರಚನೆಯಾದ ಸಾಹಿತ್ಯವೇ ವಿದೇಶೀಯ ಸಾಹಿತ್ಯ. ಅಂದರೆ ನಮ್ಮ ವಿದೇಶಿಯರು ಅಂದರೆ ಯಾರ್ಯಾರು ಇಲ್ಲಿ? ಪ್ರವಾಸಿಗರು, ರಾಯಭಾರಿಗಳು, ವ್ಯಾಪಾರಿಗಳು, ಅಧಿಕಾರಿಗಳು, ಮಿಷನರಿಗಳು. ಇವರ ಅನುಭವಗಳನ್ನು ಹಂಚ್ಕೊಳ್ತಾರೆ. ಆ ವಿದೇಶೀಯ ಸಾಹಿತ್ಯದಲ್ಲಿ ಇವರ ಅನುಭವಗಳು, ವಿದೇಶಿಯರು, ಪ್ರವಾಸಿಗರು, ರಾಯಭಾರಿಗಳು, ವ್ಯಾಪಾರಿಗಳು, ಅಧಿಕಾರಿಗಳು, ಮಿಷನರಿಗಳು ಇವರವರ ಅನುಭವಗಳನ್ನು ತಮ್ಮ ಕೃತಿಯಲ್ಲಿ ರಚನೆ ಮಾಡಿರೋದಕ್ಕೆ ವಿದೇಶೀಯ ಸಾಹಿತ್ಯ ಅಂತ ಕರೀತಾರೆ.